ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೊಬ್ಬರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿಯಲ್ಲಿ ಜೆಸ್ಕಾಂ ಪವರ್ಮ್ಯಾನ್ನ ಕೌನ್ಸ್ಲಿಂಗ್ ಏನಿತ್ತು ಅದಕ್ಕೆ ಸಂಬಂಧಿಸಿರುವಂತಹ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಈ ಲೀಸ್ಟಲ್ಲಿ ಇದ್ದವ್ರು ಮಾತ್ರ ಹೋಗಬೇಕಾ ಅಥವಾ ಹೇಗೆ ಇದ್ರ ಬಗ್ಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಅಂತ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಕಂಪ್ಲೀಟ್ ಅಂತ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನೋಡ್ಬೋದು, ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದಲ್ಲಿ ಅಂತಂದರೆ ಜೆಸ್ಕಾಮಲ್ಲಿ ಕಿರಿಯ ಪವರ್ಮ್ಯಾನ್ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಹುದ್ದೆಗಳಿಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಗಳನ್ನು ದಿನಾಂಕ 11/11/2025 ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತದೆ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಹೊಂದಿ ಎಲ್ಲ ದಾಖಲಾತಿಗಳ ನೈಜತೆ, ಸಿಂಧುತ್ವ ಪ್ರಮಾಣಪತ್ರ ಸ್ವೀಕೃತಗೊಂಡಿರುವ ಅಭ್ಯರ್ಥಿಗಳ ವಿವರ ಅನುಬಂಧ 1 ಮತ್ತು 2ರಲ್ಲಿ ತಿಳಿಸಲಾಗಿರುತ್ತದೆ. ಅಂದರೆ ಯಾರ್ಯಾರ್ದು ಸಿಂಧುತ್ವ ಪ್ರಮಾಣಪತ್ರ ಬಂದಿದೆಯೋ ಮತ್ತು ಯಾರ್ಯಾರ್ದೆಲ್ಲ ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಿದೆಯೋ ಅವ್ರದ್ದು ಮಾತ್ರ ಲೀಸ್ಟಲ್ಲಿ ಹೆಸರಿದೆ. ಅನುಬಂಧ 1 ಮತ್ತು ಅನುಬಂಧ 2ರಲ್ಲಿ ತಿಳಿಸಿರುವ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು ಈಗ ಲೀಸ್ಟಲ್ಲಿದ್ದಾರೆ ಅವರಷ್ಟೇ ಹೋಗಬೇಕು. 11/3/2026 ಕೌನ್ಸಿಲಿಂಗ್ ನಡೆಸಲಾಗುತ್ತಿರುವುದರಿಂದ ಸದರಿ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿ, ಆಧಾರ್ ಕಾರ್ಡು ಮತ್ತು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಪ್ಲಸ್ ನಿಮ್ಮ ಸಿಗ್ನೇಚರ್ ಮಾಡ್ಕೊಂಡು ಟೈಮ್ ಬಂದುಬಿಟ್ಟು 10 ಗಂಟೆಗೆ 11/3/2026 ಕಿರಿಯ ಪವರ್ಮ್ಯಾನ್ ಹುದ್ದೆ ಬಂದುಬಿಟ್ಟು ಇಲ್ಲಿ ಸ್ಥಳ ಬಂದುಬಿಟ್ಟು ನಿಗಮ ಕಾರ್ಯಾಲಯ, ಸ್ಟೇಷನ್ ರೋಡ್, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ನಿಗಮ ಕಂಪನಿ ನಿಗಮಿತ ಕಲಬುರಗಿಯಲ್ಲಿ ನಿಮಗೆ ಏನು ಮಾಡ್ತಾರೆ ಅಂತಂತಂದರೆ ಈ ಒಂದು ಕೌನ್ಸ್ಲಿಂಗನ್ನು ನಡೆಸ್ತಾರೆ. ಈ ಕೌನ್ಸ್ಲಿಂಗ್ಗೆ ಯಾರ್ಯಾರೆಲ್ಲ ಹೋಗಬೇಕು ಅಂಥೇಳಿ PDF ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ. ಪ್ರತಿಯೊಬ್ಬರು ಹೋಗಿ ನೀವು ನೋಡಿದರೆ ಅಲ್ಲಿ ತಿಳಿತಾ ಹೋಗ್ತದೆ. ಓಕೆ, ಅದನ್ನು ನೋಡಿರಿ. ಅಲ್ಲಿ ನಿಮ್ಗೆ ಏನಾಗ್ತದೆಪ್ಪ ಅಂತಂದ್ರೆ ಯಾರ್ಯಾರು ಲೀಸ್ಟಲ್ಲಿದೆಯೋ ಅವರಷ್ಟೇ ಹೋಗಬೇಕು. ಏನಿಲ್ಲಿ ಗೊಂದಲ ಅಂತಂತಂದರೆ ಈ ಮೊದಲು ಒಂದು ಜೆಸ್ಕಾಂ ಅವರು ಒಂದು ಪ್ರಕಟಣೆ ಮಾಡಿದರು, ನಾವು ಒಂದೇ ಬಾರಿ ಮಾಡ್ತೀವಿ, ಕೌನ್ಸ್ಲಿಂಗ್ ಮತ್ತೊಂದು ಸರಿ ಮಾಡೋಲ್ಲ ಅಂತೇಳಿ. ಯಾರಲ್ಲಿ ಲೀಸ್ಟ್ ಬಂದಿದ್ದರೋ ಅವ್ರು ಅಷ್ಟೇ ಹೋಗ್ಬೇಕಾಗ್ತದೆ ಸ್ನೇಹಿತರೆ. ಇನ್ನೂ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಬೇಗನೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ, ಇಲ್ಲ ಅಂತಂದರೆ ನೀವೇ ನಿಮ್ಮ ಒಂದು ಜಾಬನ್ನು ಕಳ್ಕೊಬೇಕಾಗ್ತದೆ. ಹಾಗಾಗಿ ಯಾರು ಮಾಡಿಲ್ವೋ ಬೇಗ ಮಾಡಿ. ಅವ್ರು ಇನ್ನೊಮ್ಮೆ ಮಾಡಲ್ಲ ಅಂತಂದಿದ್ದರೆ ಅದೇನಾಗುತ್ತೋ ಏನೋ ಎಂಬುದನ್ನು ನೀವೇ ಕಚೇರಿಗೆ ಹೋಗಿ ಭೇಟಿ ನೀಡಿ ಮಾತಾಡಬೇಕಾಗ್ತದೆ. ಯಾಕಂತಂದರೆ ಅವರಿಗೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳೋದಕ್ಕೂ ಅವರು ಹೆಲ್ಪ್ಲೈನ್ ನಂಬರು ಸಹ ಏನಾಗ್ತಾ ಇಲ್ಲ ಅಂತಂತಂದರೆ ಕನೆಕ್ಟ್ ಆಗ್ತದೆ. ಓಕೆ, ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಪ್ರತಿಯೊಬ್ಬರು ಸಹ ಇನ್ನೂ ಡಾಕ್ಯುಮೆಂಟ್ಸ್ ಯಾರು ಸಬ್ಮಿಟ್ ಮಾಡಿಲ್ಲ ಮಾಡಿದರೆ 11ನೇ ತಾರೀಕು ಹೋಗ್ರಿ. ಡಾಕ್ಯುಮೆಂಟ್ಸ್ ನಿಮ್ಮ ಒಂದು ಜಾಯಿನ್ ಲೆಟರ್ಸನ್ನು ತೊಗೊಂಡ್ಮೇಲೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ನಾಗ ಹೋಗಿ ಸ್ವಲ್ಪ ಫೋಟೋ ಹಾಕ್ರಿ. ನಾನು ಪರ್ಸ್ನಲಾಗಿ ಆದರೂ ಹಾಕ್ರಿ, ಗ್ರೂಪಲ್ಲಾದರೂ ಹಾಕ್ರಿ, ಗೊತ್ತಾಗುತ್ತೆ ಸ್ವಲ್ಪ ಎಲ್ಲರಿಗೂ ಸಹ ಅದರ ಬಗ್ಗೆ ಅಂತ ಅಷ್ಟೇ. ಓಕೆ, ಯಾರೆಲ್ಲ ಜೆಸ್ಕಾಂ ಸೆಲೆಕ್ಟ್ ಆಗಿದ್ದರೂ ನಮ್ಮಿಂದ ಏನಾದರೂ ಹೆಲ್ಪ್ ಆಗಿದ್ದರೆ ನೀವು ಏನು ಅನಿಸಿತು ಎಂಬುದನ್ನು ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.